ನಾನು ಪಕ್ಷದ ವತಿಯಿಂದ ಸ್ವಾಗತವನ್ನು ಕೋರ್ತಾ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ತಾಲೂಕಿನ ಜನತೆಗೆ ಏನು 15ನೇ ತಾರೀಕು ನಡೆದಂಥ ಒಂದು ಚುನಾವಣಾ ಅಕ್ರಮ, ಅಧಿಕಾರಿನೇ ನೇರವಾಗಿ ಚುನಾವಣಾ ಸಂತೆಮಾತೂರು VSSN ಸೊಸೈಟಿ ಚುನಾವಣೆಯಲ್ಲಿ ಏನು ರಿಟರ್ನಿಂಗ್ ಆಫೀಸರ್ ಆಗಿ ಏನು ಸುನಿಲ್ ಸಹಕಾರ ಸಹಕಾರ ಕ್ಷೇತ್ರದ CDO ನೇರವಾಗಿ ಇನ್ವಾಲ್ವ್ ಆಗಿ ಅಕ್ರಮ ಎಸಗಿರೋದನ್ನ ಜಗಜ್ಜಾಹೀರು ಆಗಿರುವಂಥದ್ದು ಮಾಧ್ಯಮದ ಮುಖಾಂತರ, ಸಾಮಾಜಿಕ ಜಾಲತಾಣಗಳ ಮುಖಾಂತರ ಎಲ್ಲ ಕಡೆನೂ ವಿಚಾರ ಜಗಜ್ಜಾಹೀರಾಗಿರುವಂಥದ್ದು ನಾವೆಲ್ಲ ನೋಡಿದ್ದೀವಿ. ಇದು ವಿಧಾನಸಭೆಯಲ್ಲೂ ಕೂಡ ವಿಚಾರ ಪ್ರಸ್ತಾವನೆ ಆಯಿತು. ಅದಾದಮೇಲೆ ಮಾನ್ಯ ಶಾಸಕರು ತಾಲೂಕಿನ ಚುನಾವಣೆಯಲ್ಲಿ ನಡೆದಂಥ ಒಂದು ಅಕ್ರಮದ ಬಗ್ಗೆ ಇದುವರೆಗೂ ಎಲ್ಲೂ ಚಕಾರ ಎತ್ತಿಲ್ಲ. ಪಾಪ ಶಾಸಕರು ಒಂದು ಕುಟುಂಬದ ವಿರುದ್ಧವಾಗಿ ಏನು ವೀರಾವೇಶದಿಂದ ಪಾಪ ಮಾತಾಡಿದ್ದನ್ನ ಸಾಮಾಜಿಕ ಜಾಲತಾಣದ ಮುಖಾಂತರ ಮಾತಾಡಿದ್ದನ್ನು ನಾವು ನೋಡಿದ್ದೀವಿ. ಶಾಸಕರು ಎಲ್ಲೂ ಕೂಡ ಇದಕ್ಕೆ ಅಧಿಕಾರಿ ತಪ್ಪು ಮಾಡಿದಾನ ಅಥವಾ ಯಾರು ತಪ್ಪು ಮಾಡಿದ್ದಾರೆ ಅವ್ರ ವಿಚಾರವಾಗಿ ಇದುವರೆಗೂ ಪತ್ರಿಕಾಗೋಷ್ಠಿಯನ್ನ ಅಥವಾ ಏನೇ ಸಾರ್ವಜನಿಕರು ಬಹಿರಂಗವಾಗಿ ಮಾಹಿತಿ ಏನು ಕೊಡಬೇಕು ಶಾಸಕರು ಇವ್ರಿಗೂ ಕೊಟ್ಟಿಲ್ಲ. ಅದರಲ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಭಾಳಷ್ಟು ಜನ ಕಾಂಗ್ರೆಸ್ ಮುಖಂಡರುಗಳು ಏನು ಅಕ್ರಮ ನಡೆದಿಲ್ಲ, ಇದು JDSನವ್ರದ್ದು BJPಯವರ ರಾಜಕೀಯ ಷಡ್ಯಂತ್ರ, ಇವರೇ ಅಕ್ರಮದಲ್ಲಿ ಭಾಗಿಯಾಗಿದ್ದರು, ಇವೆಲ್ಲ ವಿಚಾರಗಳನ್ನ ಕಳೆದ 15 ದಿವಸದಿಂದ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸೀರೀಸ್ ಪ್ರಕಾರ ಎಪಿಸೋಡು, ಇವತ್ತೊಬ್ಬ ಲೀಡರ್ ಕೈಲಿ ಮಾತಾಡ್ಸೋದು, ನಾಳೆ ಇನ್ನೊಬ್ಬ ಲೀಡರ್ ಕೈಲಿ ಮಾತಾಡ್ಸೋವಂಥದ್ದನ್ನ ಶಾಸಕರು ಇಂಡೈರೆಕ್ಟ್ ಆಗಿ ಮಾಡ್ತಿರುವಂಥದ್ದು. ಯಾಕೆ ಅಂತಂದ್ರೆ ಶಾಸಕರಿಗೆ ನೇರವಾಗಿ ಈ ವಿಚಾರನ ಪ್ರಶ್ನೆ ಮಾಡೋ ನೈತಿಕತೆ ಕಳ್ಕೊಂಡಿದ್ದಾರೆ ಶಾಸಕರು. ಅದಕ್ಕೆ ನಾನು ಬಹಳಷ್ಟು ಡಾಕ್ಟರ್ಗಳನ್ನ ಶಾಸಕರು ಏನು ಸರ್ವಜ್ಞ, ನಾನು ಸತ್ಯ ಹರಿಶ್ಚಂದ್ರ, ನಾನು ಮಾತಾಡೋದೆಲ್ಲ ಸತ್ಯ, ನಾನೊಬ್ಬ ಡಾಕ್ಟ್ರು, ನೀತಿವಂತ, ಗುಣವಂತ, ಬಹಳಷ್ಟು ಪಾಪ ಅವ್ರ ಬಗ್ಗೆ ಅವರು ಬಹಳಷ್ಟು ಸ್ಕೋಪ್ನ ಹೇಳ್ಕೊತಾರೆ ಶಾಸಕರು. ಇವತ್ತು ದಾಖಲಾತಿ ಸಮೇತ ಏನ್ ನಮ್ಮ ಸತ್ಯ ಹರಿಶ್ಚಂದ್ರು ತರ ಮಾತಾಡ್ತಾರಲ್ಲ ನಮ್ಮ ಶಾಸಕರು, ದಾಖಲಾತಿ ಸಮೇತ ಹೇಳ್ತಿದ್ದೀನಿ. ಇವತ್ತು ನಾನು ತಾಲೂಕಿನ ಜನತೆಗೆ ಮಾಧ್ಯಮ ಗೋಷ್ಠಿ ಮುಖಾಂತರ ಈ ತಾಲೂಕಿನ ಜನತೆಗೆ ಏನು ಈ ಅಯೋಗ್ಯ ಅಧಿಕಾರಿ ಪಾಪ ನಮ್ಮ ಶಾಸಕರು ಬಹಳ ಹೋರಾಟ ಮಾಡಿ ಹಾಕ್ಸ್ಕೊಂಡ್ ಬಂದಿದ್ದಾರೆ ಈ ತಾಲೂಕಿಗೆ, ಅವ್ರನ್ನ ಈ ಜಿಲ್ಲೆಗೆ ಬೇಡ ಅಂತ ಪಾಪ ಅವತ್ತಿನ ಸಹಕಾರ ಮಂತ್ರಿಗಳು KN ರಾಜಣ್ಣವರು ಇಂಥ ಅಯೋಗ್ಯನ ಜಿಲ್ಲೆಗೆ ತಂದು ಜಿಲ್ಲೆನ ವ್ಯವಸ್ಥೆನ ಹಾಳು ಮಾಡೋದು ಬೇಡ, ಸಹಕಾರ ಕ್ಷೇತ್ರವನ್ನ ಕುಲಸಿತಗೊಳಿಸೋದು ಬೇಡ ಅಂತ ರಾಜಣ್ಣವರು ಇಂಥ ಅಧಿಕಾರಿನ ಜಿಲ್ಲೆಯಿಂದ ದೂರ ಇಟ್ಟಿದ್ರು. ಪಾಪ ನಮ್ಮ ಶಾಸಕರಿಗೆ ಏನಿವರಲ್ಲಿ ಬಹಳ ದೊಡ್ಡತನ ಕಾಣಿಸ್ತು, ಎಂತ ಒಳ್ಳೆ ಅಧಿಕಾರಿ ಅನ್ನೋದು ಇವ್ರ ಮನವರಿಕೆ ಆಯ್ತೋ ಗೊತ್ತಿಲ್ಲ. ಇಂಥ ಅಯೋಗ್ಯ ಅಧಿಕಾರಿಗೆ ಮಾನ್ಯ ಶಾಸಕರು ಶಿಫಾರಸ್ ಮಾಡಿ ತಾಲೂಕಿನಲ್ಲಿ ಹಾಕ್ಕೊಂಬಂದೆ. ಕಳೆದ 2 ವರ್ಷ ಆಯ್ತು ಬಂದಿದ್ಮ, 2 ವರ್ಷದಿಂದ ತಾಲೂಕಿನಲ್ಲಿ ಸಹಕಾರ ಕ್ಷೇತ್ರದಲ್ಲೇ ಮಾಡಬಾರ್ದು ಅನಾಚಾರಗಳನ್ನ ಈ ಅಧಿಕಾರಿ ಮಾಡ್ತಿರುವಂಥದ್ದು. ನಾನು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಇದನ್ನು ಹೇಳ್ತಿದ್ದೀನಿ, ಆಮೇಲೆ ಮಾತಾಡ್ತೀನಿ. ನಾನು ಈ 15ನೇ ತಾರೀಕು ಇನ್ಸಿಡೆಂಟ್ ಆದಮೇಲೆ 16ನೇ ತಾರೀಕು ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ವು. ಅವತ್ತು ನಮಗೆ ಮಾಹಿತಿ ಇತ್ತು, ಹಿಂದಿನ ದಿವಸ ರಾತ್ರಿನೇ ಮಾಹಿತಿ ಬಂತು. ಕೆಲವು ಮುಖಂಡರ ಮೇಲೆ ವ್ಯವಸ್ಥಿತವಾಗಿ ಶಾಸಕರು ಕುಮ್ಮಕ್ಕನ್ನ ಕೊಟ್ಟು ಅಧಿಕಾರಿಯಿಂದ ಕೇಸ್ ಮಾಡಿಸ್ಬೇಕು ಅಂತ ಹೊರಟಿದ್ದಾರೆ ಅಂತ ಕೆಲವು ಕಾಂಗ್ರೆಸ್ ಮುಖಂಡರು ನನಗೆ ಫೋನ್ ಮಾಡಿ ಹೇಳಿದ್ರು. ಅದೆಲ್ಲೆಲ್ಲಿ ಚರ್ಚೆ ಆಯಿತು, ಏನೇನು ಚರ್ಚೆ ಆಯಿತು ಎಲ್ಲ ನಾನು ಅವತ್ತು ಕಳೆದ ಇದರಲ್ಲೇ ಪತ್ರಿಕಾ ಮಾಧ್ಯಮದಲ್ಲಿ ಯಾವ ಹೋಟೆಲ್ ಕೂತ್ಕೊಂಡು ಏನೇನು ತೀರ್ಮಾನ ಮಾಡೋದಿಲ್ಲ ನಾನು ಹೇಳಿದ್ದೀನಿ, ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿದ್ದೀನಿ. ಉಗಿಬಂಡಿ ಹೋಟ್ಲಲ್ಲಿ ಯಾರು ಏನೇನು ತೀರ್ಮಾನ ಮಾಡೋದಿಲ್ಲ ನಾನು ಹೇಳಿದ್ದೀನಿ. ಅದೆಲ್ಲ ಹೇಳಾದ್ಮೇಲೆ 11:15 ರಾತ್ರಿಯಲ್ಲಿ ನಮ್ಗಳ ಮೇಲೆ ಬಾಲುವನ್ನು ನೀನು ದೂರು ಕೊಟ್ಟಿರ್ತಾನೆ, ನಮ್ಮ ಬಾಲು ನಾಯಕ ಏಜೆಂಟು, ಅವನು ಒಳಗೊಂಡಂತೆ ಅವನ್ನ A1 ಮಾಡ್ತಾರೆ, ಕೃಷ್ಣಕುಮಾರ್ ಅವ್ರನ್ನ A2 ಮಾಡ್ತಾರೆ, ನನ್ನ A3 ಮಾಡ್ತಾರೆ, ನಮ್ಮ ಪ್ರಕಾಶ್ ಅವ್ರನ್ನ A4 ಮಾಡ್ತಾರೆ, ಮಂಜಾ ಬಹಳಷ್ಟು ಜನ ಭಾಗದಲ್ಲಿ ಯಾರು ಸ್ವಲ್ಪ ಕೆಲಸ ಮಾಡಿದ್ರು ಸಹಕಾರ ಅವ್ರನ್ನೆಲ್ಲ ಸೇರಿಸಿ ಇವ್ರನ್ನ ರಾಜಕೀಯವಾಗಿ ಮಟ್ಟ ಹಾಕ್ಬೇಕು ಅನ್ನೋ ಒಂದು ಶಾಸಕರು ಹುನ್ನಾರ ಮಾಡಿ 11:15 ರಾತ್ರಿಯಲ್ಲಿ FIR ಫೈಲ್ ಮಾಡಿಸ್ತಾರೆ.